ಹಾಯ್ ಹಲೋ ಕರ್ನಾಡಿನ ಜನಕ್ಕೆ ನನ್ನೆಲ್ಲ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಅಂತ ಅಂದುಕೊಂಡಿರ್ತಕ್ಕಂಥ ನನ್ನೆಲ್ಲ ಕರ್ನಾಡಿನ ಜನಕ್ಕೂ ನನ್ನ ಹೃತ್ಪೂರ್ವಕ ವಂದನೆಗಳು. ಈಗ ನಾನೇನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಂದರೆ, ಬೆಂಗಳೂರಲ್ಲಿ ಬಂದು ಇರ್ತಕ್ಕಂಥ ಎಷ್ಟೋ ಜನ, ಬೆಂಗಳೂರಲ್ಲಿ ನಾವಾಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ಜನಗಳೆಲ್ಲ ಬೆಂಗಳೂರಲ್ಲಿ ಬದುಕ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಸುತ್ತಮುತ್ತಲಿನ ಜನಗಳು ಬಿಟ್ಟು ಆಂಧ್ರದಿಂದನೂ, ತಮಿಳ್ನಾಡಿಂದನೂ, ನೇಪಾಳಿಂದನೂ, ಒರಿಸ್ಸಾದಿಂದನೂ, ಮುಂಬೈಯಿಂದನೂ, ಡೆಲ್ಲಿಯಿಂದನೂ ಎಲ್ಲ ಕಡೆಯಿಂದನೂ ಬಂದು ಬದುಕ್ತಾ ಇರ್ತಕ್ಕಂಥ ಬೃಹತ್ ಬೆಂಗಳೂರಿನಲ್ಲಿ ಕೆಲವೊಂದು ಮನೆಯ ಓನರ್ಗಳು, ನಾನು ಇದರಲ್ಲಿ ಕ್ಲೀನಾಗಿ ಮೆನ್ಷನ್ ಮಾಡ್ತಾ ಇದ್ದೀನಿ, ಕೆಲವೊಂದು ಮನೆ ಓನರ್ಗಳು ಯಾವ ಥರ ಮನೆಯಲ್ಲಿ ಟೆನೆಂಟಿ ಇರ್ತಕ್ಕಂಥ ಜನಕ್ಕೆ ಎಷ್ಟೊಂದು ಹಿಂಸೆ ಕೊಡ್ತಾ ಇದ್ದಾರೆ ಅಂದರೆ ಮನೆಯ ಓನರ್ಗಳು. ಸೊ ಅಷ್ಟೊಂದು ಹಿಂಸೆ ಕೊಡ್ತಾ ಇದ್ದಾರೆ ಬೆಂಗಳೂರಲ್ಲಿ, ಎಕ್ಸ್ಪೆಷಲಿ ಬೆಂಗಳೂರಲ್ಲಿ. ನಾನು ಯಾವುದೇ ಇದರಲ್ಲಿ ನಾನು ಮಾತಾಡ್ತಾ ಇಲ್ಲ. ನನಗೆ ಇನ್ನೊಬ್ಬರಿಗೆ ಹರ್ಟ್ ಆಗುತ್ತೆ, ಬೆಂಗಳೂರಲ್ಲಿ ಮನೆ ಕೊಟ್ಟಿರ್ತಕ್ಕಂಥ ಓನರ್ಗಳಿಗೆ ಹರ್ಟ್ ಆಗುತ್ತೆ ಅಂತ ನಾನು ಮಾತಾಡ್ತಾ ಇಲ್ಲ ಸರ್. ಬೆಂಗಳೂರಲ್ಲಿ ಕೆಲವೊಂದು ಜನ ಇದ್ದಾರೆ, ಒಳ್ಳೆ ಮನುಷ್ಯರು ಇದ್ದಾರೆ, ಒಳ್ಳೆ ಗುಣದವರು ಇದ್ದಾರೆ ಬೆಂಗಳೂರಲ್ಲಿ. ಆದರೆ ನನ್ನ ಮನೆಯ ಓನರ್ ಇದ್ದಾನಲ್ವ ಸರ್, ನಿಮಗೆ ಎಷ್ಟೆಲ್ಲ ಹೇಳಿದ್ದೀನಿ ನಾನು. ಈಗ 1.5 ತಿಂಗಳಾಗಿ ಬಂತು, ಮನೆಯಲ್ಲಿ ನೀರಿಲ್ಲ, ಮನೆಯಲ್ಲಿ ವಾಸ ಮಾಡ್ತಾಯಿದ್ದೀವಿ ನಾವು. 1.5 ತಿಂಗಳಿಂದ ಕರೆಕ್ಟಾಗಿ ನೀರೇ ಬಂದಿಲ್ಲ. ಯಾವ ಥರ ಇರ್ತಾರೆ ಸರ್ ಮನೆ ಬಾಡಿಗೆ ಇರೋವರು? ನೀವಂತೂ ನಿಮಗೆ 4-5 ಮನೆಗಳಿದ್ದಾವೆ, ಹೋಗ್ಬಿಟ್ಟು ಅಲ್ಲಿಲ್ಲಾಂದ್ರೆ ಇಲ್ಲಿ ಸ್ನಾನ ಮಾಡ್ಕೊಂಡು, ಇಲ್ಲಿಲ್ಲಾಂದ್ರೆ ಅಲ್ಲಿ ಸ್ನಾನ ಮಾಡ್ಕೊಂಡು ಬರ್ತೀರಾ. ಬಾಡಿಗೆ ಇರೋರು ಏನು ಮಾಡಬೇಕು? ಅದೇ ಮನೆಯಲ್ಲೇ ಇದ್ಕೊಂಡು ಹೋಗ್ಬೇಕು ತಾನೆ ಸರ್. ಮನೆಗೆ ಬಂದ್ಬಿಟ್ಟು 1 ವರ್ಷ ಆಗಿ ಬಂತು ಸರ್. ಈಗ ನೆಕ್ಸ್ಟ್ ಜುಲೈ ಮಂತ್ ಬಂತಂದರೆ 1 ವರ್ಷ ಆಗುತ್ತೆ. 1 ವರ್ಷದಿಂದ ನಾನು ಬಾಡಿಗೆ ಕರೆಕ್ಟಾಗಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ನೀವು ಏನು ಮಾಡ್ತೀರಾ? ಗೇಟ್ ಲಾಕ್ ಚೇಂಜ್ ಮಾಡ್ತೀರಾ, ಪವರ್ ಬರಲಾರ್ದಂಗೆ ಫ್ಯೂಸ್ ಕಿತ್ತಿಡ್ತಾ ಇದ್ದೀರಾ, ಮತ್ತು ಬಟ್ಟೆ ಒಣಗಾಕೋಕ್ಕಾಗ್ಲಾರ್ದಂಗೆ ಮೇಲ್ಗಡೆ ಟೆರಸ್ ಲಾಕ್ ಮಾಡ್ತೀರಾ, ಮತ್ತು ಇನ್ನೇನಾದರೂ ಮಾಡ್ತಾ ಇರ್ತೀರಾ. ಅಟ್ಲೀಸ್ಟ್ ನಿಮಗೆ ಮಾನವೀಯತೆ ಅನ್ನೋದು ಇಲ್ವಾ ಸರ್ ನಿಮಗೆ? ಸರಿ ಆಯ್ತಪ್ಪ, ಅವ್ರೇನು ಬಾಡಿಗೆ ಕೊಡ್ಲಾರ್ದಂಗೆ ಇಲ್ವಲ್ಲ, ನಾವೇನು ನಿಮ್ಗೆ ಬಾಡಿಗೆ ಕೊಡ್ಲಾರ್ದಂಗೆ ಏನು ಇಲ್ವಲ್ಲ. ಒಂದು 3 ಡೇಸ್ 4 ಡೇಸ್ 5 ಡೇಸ್ ಮ್ಯಾಕ್ಸಿಮಮ್ ಅಂದರೂ 5 ಡೇಸ್ ಲೇಟ್ ಆಗುತ್ತೆ. ಆ 5 ಡೇಸ್ ಲೇಟ್ ಆಗೋಷ್ಟೊತ್ತಿಗೆ ಗೇಟ್ ಲಾಕ್ ಚೇಂಜ್ ಮಾಡಿರ್ತೀರಾ, ಮನೆ ಫ್ಯೂಸ್ ಕಿತ್ತಿಟ್ಟಿರ್ತೀರಾ, ನೀರು ಬರ್ಲಾರ್ದಂಗೆ ನೀರು ಆಫ್ ಮಾಡಿರ್ತೀರಾ. ಏನು ಅಂದ್ಕೊಂಬಿಟ್ಟಿದ್ದೀರಾ ನಮ್ಮನ್ನು? ಬಿಡು, ನಮ್ಮ ಮನೆಯಲ್ಲೇ ತಾನೇ ಬಾಡಿಗೆಗಿರೋದು, ಇದ್ರೆ ಇರಲಿ ಹೋದ್ರೆ ಹೋಗಿರಲಿ, ಇದ್ರೆ ಇರಲಿ ಅಂದರೆ ಹೋದ್ರೆ ಹೋಗಿರಲಿ ಅಂದರೆ ನಿಮಗೆ ಬೇಕಾಗಿರೋ ರೀತಿ ಒರಿಸ್ಸಾದವ್ರು ಇರ್ತಾರೆ ಸರ್. ನಮ್ಮ ಕರ್ನಾಟಕದವ್ರು ಯಾರು ಇರೋಲ್ಲ. 1.5 ತಿಂಗಳಿಂದ ನೀರು ಬರಲಾರ್ದಂಗೆ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಆದರೂ ನಿಮ್ಗೆ ಹೇಳಿದ್ದೀನಿ ಸರ್ ನೀರು ಬರ್ತಾಯಿಲ್ಲ, ಅಟ್ಲೀಸ್ಟ್ ಕ್ಯಾನಾರು ತರಿಸಿ ಹಾಕಿ, ಕ್ಯಾನ್ಗೆ ಏನಾಗುತ್ತೆ ನೀರಿಂದು ಶೇರ್ ಮಾಡ್ಕೊಂಡು ಕೊಡ್ತೀನಿ ಅಂತಂದು ಹೇಳಿದ್ದೀನಿ. ಅದಕ್ಕೂ ನಿಮಗೆ ನಿಯತ್ತಿಲ್ಲ. ಅದು ಆದಮೇಲೆ ಅಟ್ಲೀಸ್ಟ್ ನೀವು ಬರೋಕ್ಕಾಗಿಲ್ಲ ಅಂದರೆ ಆ ಮೋಟ್ರ್ ಆನ್ ಮಾಡ್ತಾ ಇರ್ತಕ್ಕಂಥ ರೂಮ್ ಇದೆಯಲ್ಲ, ಆ ರೂಮ್ದು ಗೇಟ್ ಲಾಕ್ ಮಾಡ್ಕೊಂಡು ಏನಕ್ಕೆ ಹೋಗ್ತೀರಾ ಸರ್? ನೀವು ಬರೋಕ್ಕಾಗಿಲ್ಲ ಅಂದರೆ ನಾವಾದರೂ ನೀರು ಹೊಡ್ಸ್ಕೊಂಡು ನೀರು ಹಾಕ್ಸ್ಕೊಳ್ತೀವಲ್ವಾ. ಗೇಟ್ ಲಾಕ್ ಮಾಡ್ಕೊಂಡು ಹೋದರೆ ನಾವು ಹೆಂಗೆ ನೀರು ಕ್ಯಾನ್ ತರಿಸ್ಬಿಟ್ಟು ಟ್ಯಾಂಕರ್ ತರಿಸ್ಬಿಟ್ಟು ನೀರು ಹಾಕ್ಸೋಣ? ಅದಕ್ಕೂ ಇಲ್ಲ. ನಿಮ್ಮ ಹತ್ರ ಹೇಳಿದ್ದೀನಿ ಸರಿ, ಅಟ್ಲೀಸ್ಟ್ ನೀವು ಇರಲ್ವಲ್ಲ, ನಿಮ್ಮ ಹತ್ರ ಕೆಲಸ ಮಾಡೋರು ಯಾರು ಒಬ್ರು ಇರ್ತಾರಲ್ವ, ನೋಡಪ್ಪ ನೀರು ಬಂದಿಲ್ಲ, 1.5 ತಿಂಗಳು ಆಗಿ ಬಂತು, ಅಟ್ಲೀಸ್ಟ್ ನಾವು ಟ್ಯಾಂಕರ್ ಹೊಡಿಸ್ಬಿಟ್ಟು ಆಮೇಲೆ ಬೇಕಾದ್ರೆ ಟೆನೆಂಟಿ ಅವ್ರ ಹತ್ರ
ಈ ಥರ ಟ್ಯಾಂಕರ್ ಹೊಡ್ಸಿದ್ವಿ, ನೀರು ಬಂದಿಲ್ಲ, ಇಷ್ಟು ದಿನ ನೀವೇ ನೋಡ್ತಾ ಇದ್ದೀರಾ ಅಂತಂದು ಹೇಳ್ಬಿಟ್ಟು ಅದು ಟ್ಯಾಂಕರ್ದು ಏನಿದೆ ಅದ್ರದ್ದು ಇದು ಕೊಟ್ಬಿಡಿ ಅಂತ ಕೇಳ್ಬೋದಲ್ವ. ನಾವೇನು ಕೊಡೋಕ್ಕಲ್ಲ ಅಂತಂದು ಹೇಳ್ತೀವ, ಕೊಡ್ತೀವಿ ತಾನೇ. ಆಯಿತು, ಅದು ಹೋಗಿರಲಿ. 4 ದಿನ ಲೇಟ್ ಆಗಿದ್ದಕ್ಕೆ ನೀವು ರೆಂಟ್ ಕೊಡ್ಲಾರ್ದಂಗೆ ಅಷ್ಟೆಲ್ಲ ಇದು ಮಾಡ್ತೀರಾ. ಆ 4 ದಿನದ ಕಟ್ ಮಾಡ್ಕೊಂಡು ನಾನು ಕೊಡ್ಬೋದಲ್ವ ರೆಂಟು? 20,000ನೇ ಏನಕ್ಕೆ ತೊಗೋಬೇಕು? 4 ದಿನ ಗೇಟ್ ಲಾಕ್ ಚೇಂಜ್ ಮಾಡಿದ್ದೀರಾ, ಪವರ್ ಬರಲಾರ್ದಂಗೆ ಮಾಡಿದ್ದೀರಾ, ಮತ್ತು ನೀರು ಕಲೆಕ್ಷನ್ನು ಆಫ್ ಮಾಡಿದ್ದೀರಾ. ಈ 4 ದಿನದ ನಾನು ಹಿಡ್ಕೊಂಡು ಕೊಡ್ಬೋದಲ್ವ? ನಿಮಗೆ ನಿಯತ್ತಿಲ್ವಾ? ಆಯಿತು, ಕೊಡ್ತಾರಲ್ವ, ಒಂದು 4 ಡೇಸ್ ಏನೋ ಲೇಟ್ ಆಗುತ್ತೆ ಹೇಳಿ. ಸರ್, ನಿಮ್ಮ ಹತ್ರ ಬಂದು ಹೇಳಿಲ್ಲ, ನಿಮ್ಮ ಫೋನ್ ಎತ್ತಿಲ್ಲ, ಇಲ್ಲ ಫೋನ್ ಮಾಡಿದ್ರೂ ನೋಡ್ಕೊಂಡ್ರು ನಿಮ್ಮ ಫೋನ್ ಎತ್ತಲಾರ್ದಂಗೆ ಅವಾಯ್ಡ್ ಮಾಡ್ತಾಯಿದ್ದಾರೆ, ಇಲ್ಲ ನಾವು ರಿಟರ್ನ್ ಕಾಲ್ ಆದರೂ ಮಾಡಿಬಿಟ್ಟು ಹೇಳಿ ಸರ್ ಅಂತ ಕೇಳ್ತೀವಲ್ವ, ಅದಕ್ಕೂ ನಿಮಗೆ ನಿಯತ್ತು ಅನ್ನೋದಿಲ್ವಾ? ಸರ್, ಎಲ್ಲರಿಗೂ ಒಂದು ಇರುತ್ತೆ ಸರ್, ಈಗೋ ಹರ್ಟ್ ಮಾಡಿದರೆ ಅದು ಮನುಷ್ಯ ಅದನ್ನು ಎಲ್ಲಿಗಾದರೂ ಹೋಗಿ ರೆಡಿಯಾಗಿರ್ತಾನೆ. ಸೊ ಹಂಗೇ ಸರಿ ಸರ್, ಆಯಿತು. ನಿಮ್ಮ ಹತ್ರ ಕೆಲಸ ಮಾಡ್ತಾ ಇರ್ತಾನೆ, ನಿಮಗೆ ಅವನಿಗೇನು ಬೇಕಾಗಿದೆ? ರೆಂಟ್ ಕೊಟ್ಟಿಲ್ಲ ಅಂದರೆ ನಿಮ್ಮ ಹತ್ರ ಬಂದು ಮಾತಾಡಿದ್ಮೇಲೆ ಆಯ್ತಲ್ವ. 100 ತಡವೆ ಏನಕ್ಕೆ ಫೋನ್ ಮಾಡಬೇಕು? ನಿಮ್ಮ ಹತ್ರ ಬಂದು ಮಾತಾಡಿದ್ಮೇಲೇನು ಅವನೇನಕ್ಕೆ ಫೋನ್ ಮಾಡಬೇಕು? ಅದು ಬಾಡಿಗೆ ಕೊಡ್ತೀವಿ ಅಂತ ಹೇಳಿದ್ದೀವಿ, ಕೊಡ್ತೀವಿ ಅಂತ ಹೇಳಾದ್ಮೇಲೂ ಏನು ನಾಟಕಗಳು ಮಾಡ್ತಾಯಿದ್ದೀರಾ, ಆಟ ಆಡ್ತಾಯಿದ್ದೀರಾ ಅಂತಂದೆಲ್ಲ ಏನಕ್ಕೆ ಮಾತಾಡಬೇಕು ಅವನು? ಹೌದಾ ಇಲ್ವಾ? ಏನಕ್ಕೆ ಮಾತಾಡಬೇಕು? ಸರ್, ನಿಮ್ಮ ಎಲ್ಲರಿಗೂ ಬೇಡ್ಕೊಳ್ತಾ ಇದ್ದೀನಿ, ಬೆಂಗಳೂರಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಓನರ್ಗಳು ಪ್ಲೀಸ್ ಸರ್, ಯಾರೋ ಎಲ್ಲೆಲ್ಲಿಂದನೋ ಬರ್ತಾರೆ, ಚಿಕ್ಕ ಚಿಕ್ಕ ಕನಸುಗಳನ್ನು ಕೂಡಿಟ್ಕೊಂಡು ನಾವು ಈ ಥರ ಬದುಕಬೇಕು, ಈ ಥರ ಆಗಬೇಕು ಅಂತಂದು ಹೇಳ್ಬಿಟ್ಟು ಎಷ್ಟೋ ಕನಸುಗಳು ಇಟ್ಕೊಂಡು ಬೆಂಗಳೂರು ಬಸ್ ಹತ್ಬಿಟ್ಟು ಬೆಂಗಳೂರಲ್ಲಿ ಬಂದು ಇಳಿತಾರೆ. ಯಾವುದೋ ಒಂದು ಕೆಲಸ ಮಾಡ್ತಾರೆ, ಮೋರಿ ಕ್ಲೀನ್ ಮಾಡ್ತಾರೆ, ಗಾರ್ಬೇಜ್ ಕ್ಲೀನ್ ಮಾಡೋಕ್ಕೆ ಹೋಗ್ತಾರೆ, ಬೆಂಗಳೂರನ್ನು ಸ್ವಚ್ಛವಾಗಿ ಕಾಪಾಡೋಕ್ಕೆ ಕೆಲಸ ಮಾಡೋಕ್ಕೆ ಹೋಗ್ತಾರೆ, ಕೆಲವೊಂದು IT ಕಂಪ್ನಿಗಳಿಗೆ ಹೋಗ್ತಾರೆ, ಸಾಫ್ಟ್ವೇರ್ ಕಂಪ್ನಿಗಳಿಗೆ ಹೋಗ್ತಾರೆ, ಕೆಲವೊಬ್ಬರು ಓದೋಕ್ಕೆ ಬರಲಾರ್ದಕ್ಕಂಥ ನನ್ನಂಥ ಕೆಲವು ಜನ ಇರ್ತಾರೆ, ನನ್ನಂಥವ್ರು ಇರ್ತಾರೆ, ಓದೋಕ್ಕೆ ಬರಲ್ಲ, ಬರೆಯೋಕ್ಕೂ ಬರಲಾರ್ದರೂ ಇರ್ತಾರೆ ಬೆಂಗಳೂರಲ್ಲಿ. ಸೊ ಅಂಥವ್ರಿಗೂ ಏನೋ ಒಂದು ಬಂದ್ಬಿಟ್ಟು ಏನೋ ಅವ್ರಿಗೊಂದು 15,000ನೋ 18,000ನೋ ಸ್ಯಾಲ್ರಿ ಕೊಡ್ತಾರೆ. ಆ ಸ್ಯಾಲ್ರಿಯಲ್ಲಿ ಒಂದು 4-5 ಸಾವಿರ ರೂಪಾಯಿ ಮನೆ ಬಾಡಿಗೆ ಸಿಕ್ಕರೆ ಸಾಕು, ಯಾವುದೋ ಒಂದು ಚಿಕ್ಕದಾಗಿದ್ದರೂ ಸಾಕು, ನಾನೊಬ್ಬನೇ ತಾನೇ ಇರ್ತೀನಿ, ಇಲ್ಲ ಫ್ಯಾಮ್ಲಿ ಬಂದಾಗ ಯಾವಾಗೋ ಒಂದು ಟೈಮ್ ಬರುತ್ತೆ, ಅವಾಗಾದರೂ ಸ್ವಲ್ಪ ಇರ್ತಾರೆ ಅಂತಂದೇಳ್ಬಿಟ್ಟು ಎಷ್ಟೋ ಕನಸುಗಳು ಕೂಡಿಟ್ಕೊಂಡು ಅವ್ರ ಕನಸುಗಳನ್ನು ನನಸು ಮಾಡ್ಕೊಳ್ಳೋಕ್ಕೋಸ್ಕರ ಬೆಂಗಳೂರಿಗೆ ಬರ್ತಾರೆ ಸರ್. ಅಂಥವ್ರಿಗೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಓನರ್ಗಳು ಸರ್, ಪ್ಲೀಸ್ ಸರ್, ನಿಮ್ಮ ಹತ್ರ ಬೇಡ್ಕೊಳ್ತಿರ್ತಕ್ಕಂಥ ನಂದೊಂದು ರಿಕ್ವೆಸ್ಟ್ ಅಂದ್ಕೊಳ್ಳಿ, ಹಂಬಲ್ ರಿಕ್ವೆಸ್ಟ್ ಅಂದ್ಕೊಳ್ಳಿ. ಬ್ರೋಕರ್ಗೆ ಹೇಳಲಾರ್ದಂಗೆ ನಿಮ್ಮದೇ ಒಂದು ಟೂಲೆಟ್ ಬೋರ್ಡಲ್ಲಿ ನಂಬರ್ ಹಾಕ್ಬಿಟ್ಟು ನೀವೇ ಒಂದು ನಿಮ್ಮ ನಂಬರೇ ಹಾಕ್ಬಿಡಿ ಸರ್, ಪ್ಲೀಸ್ ಸರ್. ಯಾಕಂದರೆ ಅವನು ಎಲ್ಲೋ ಚಿಕ್ಕ ಹಳ್ಳಿಯಿಂದ ಬಂದಿರ್ತಾನೆ ಸರ್ ಹುಡುಗ, ಯಾರೋ ಒಬ್ಬರು ಆಗಿರಲಿ, ಫ್ಯಾಮ್ಲಿ ಬರುತ್ತೆ, ಒಂದು ಚಿಕ್ಕ ಪಾಪುನ ಇಟ್ಕೊಂಬಂದಿರ್ತಾರೆ, ಆ ಪಾಪುಗೆ ಒಂದು ಒಳ್ಳೆ ನೆಲೆ ಸಿಗಲಿ, ನಮ್ಮ ಮಕ್ಕಳಿಗೆ ಒಂದು ಫ್ಯೂಚರ್ ಕೊಡೋಣ ಅಂತಂದೇಳ್ಬಿಟ್ಟು ಎಷ್ಟೋ ದೂರದಿಂದ ಕನಸುಗಳೆಲ್ಲ ಒಂದು ಹೃದಯದಲ್ಲಿ ಚಿಕ್ಕದಾಗಿ ಇಟ್ಕೊಂಬರ್ತಾರೆ ಅವರೆಲ್ಲ. ಸೊ ಅವ್ರಿಗೆಲ್ಲರಿಗೂ ಏನು ಅನ್ಸ್ಬೇಕು ಹೇಳಿ ಸರ್? ಈಗ ಬರ್ತಾರೆ, ಅವ್ರ ಹತ್ರ ಕಾಸೇನೋ ಅಡ್ವಾನ್ಸ್ ಕೊಡೋಕೆ ಮಾತ್ರ ಇರುತ್ತೆ. ಇದರಲ್ಲಿ ನೀವು ಬ್ರೋಕರ್ ಕಡೆಯಿಂದನೇ ನಾವು ಮನೆ ಬಾಡಿಗೆ ಕೊಡೋದು ಸರ್. ಬ್ರೋಕರ್ಗಳಿಗೆ ಕಮರ್ಷಿಯಲ್ ಬಿಲ್ಡಿಂಗ್ ಅಂತಲೇ ಇದೆ ಸರ್, ಕಮರ್ಷಿಯಲ್ PGಗಳಿದ್ದಾವೆ. ಸೊ ಆ ಥರದ್ದು ಮಾಡ್ಕೊಳ್ತಾರೆ ಸರ್. ಕಮರ್ಷಿಯಲ್ ಬಿಲ್ಡಿಂಗ್ಗಳು, ಕಮರ್ಷಿಯಲ್ PGಗಳು ಎಲ್ಲವೂ ಇರ್ತವೆ. ಅವ್ರನ್ನ ಬೇಕಾದ್ರೆ ಬ್ರೋಕರ್ಗಳು ಮಾಡ್ಕೊಳ್ಳಿ. ಈಗ ಎಲ್ಲೋ ದೂರದಿಂದ ಬಂದಿರ್ತಕ್ಕಂಥ ಒಂದು 30,000 ರೂಪಾಯಿ ಅಡ್ವಾನ್ಸ್ ಇಟ್ಕೊಂಡು ಬಂದಿರ್ತಾರೆ, ಇಲ್ಲ 50,000 ಇಟ್ಕೊಂಡು ಬಂದಿರ್ತಾರೆ. ಅವ್ನ ಕೈಲಾದಷ್ಟು 30-20 ಎಷ್ಟೋ ಇಟ್ಕೊಂಡು ಬಂದಿರ್ತಾನೆ. ಅವ್ನ ಕೈಲಾದಷ್ಟು ಸಾಕಪ್ಪ, ನಾವು ಬೆಂಗಳೂರಲ್ಲಿ ಇರ್ತೀವಿ, ರೋಡ್ ಸೈಡಲ್ಲೆಲ್ಲ ಮಲಗಿದ್ರೆ ಪೊಲೀಸರು ಹೊಡಿತಾರೆ, ಇವ್ರು ಏನಾದ್ರು ಅಂದ್ಕೊಳ್ತಾರೆ ಅಂತಂದು ಹೇಳ್ಬಿಟ್ಟು ಎಷ್ಟೋ ಕನಸುಗಳನ್ನ ಕಟ್ಕೊಂಡು
ಬೆಂಗಳೂರಿಗೆ ಬಂದ್ಬಿಟ್ಟು ಒಂದು ಮನೆ ಹುಡ್ಕೋಕ್ಕೆ ಅವನು ಎಷ್ಟೆಲ್ಲ ಪರದಾಡ್ತಿರ್ತಾನಂದರೆ ಬೆಂಗಳೂರಲ್ಲಿ ಎಷ್ಟೆಲ್ಲ ಹುಡುಕ್ತಾನೆ. ಆದರೂ ಮನೆ ಓನರ್ಗಳು ಆಗಿರ್ತಕ್ಕಂಥ ಓನರ್ಗಳು ಅವ್ರ ನಂಬರ್ ಹಾಕಿರಲ್ಲ ಸರ್. ಪ್ಲೀಸ್ ಸರ್, ನಂದೊಂದು ರಿಕ್ವೆಸ್ಟ್ ಅಂದ್ಕೊಳ್ಳಿ, ನಿಮ್ಮ ನಂಬರ್ ಹಾಕಿ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿ, ಇಲ್ಲ ನಿಮ್ಮ ತಮ್ಮಂದು, ನಿಮ್ಮ ಅಣ್ಣಂದು, ನಿಮ್ಮ ಮಕ್ಕಳದು ಯಾರ್ದಾದ್ರೂ ಒಬ್ರದ್ದು ಹಾಕಿ ಸರ್ ನಂಬರು. ಯಾಕಂದರೆ ಅವ್ರಿಗೂ ಬಿಡಪ್ಪ, ಬೆಂಗಳೂರು ಇಷ್ಟು ಚೆನ್ನಾಗಿದೆ, ಓನರ್ ಡೈರೆಕ್ಟಾಗಿ ಅವ್ರ ನಂಬರೇ ಹಾಕಿದ್ದಾರೆ, ನಾವು ಇನ್ನು ಬ್ರೋಕರಿಗೆ ಕೊಡ್ಬೇಕಾಗಿರೋದು ಕಮಿಷನು ನಮಗೆ ಮಿಕ್ಕಿತು, ಬ್ರೋಕರಿಗೆ ಕಮಿಷನ್ ಕೊಡ್ಬೇಕಾಗಿರೋದು ಅವ್ರಿಗೆ ಮಿಕ್ತು ಅಂದರೆ ಅವ್ರಿಗೆ ಸ್ವಲ್ಪ ಆದರೂ ಬ್ರೋಕರ್ಗೆ ಕೊಡೋ ಕಮಿಷನ್ ಸಿಕ್ತು. ಇದರಲ್ಲಿ ಒಂದು ತಿಂಗಳಿಗಾಗಷ್ಟು ರೇಷನ್ ತೊಗೊಳ್ಳೋಣ, ಅಕ್ಕಿನೋ ಬೇಳೆನೋ ತರಕಾರಿನೋ ಏನೋ ಒಂದಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಅವನು ಆಲೋಚನೆ ಮಾಡ್ತಾನೆ ಸರ್. ಇವಾಗ ನೀವು ಬ್ರೋಕರ್ ಇಲ್ಲಪ್ಪ ನಾನು ಮನೆ ಕೊಡೋಲ್ಲ, ಡೈರೆಕ್ಟಾಗಿ ಬಂದವ್ರಿಗೆ ಮನೆ ಕೊಡೋಲ್ಲ ಅಂತಂದರೆ ನಾನು ಬ್ರೋಕರ್ ತ್ರೂನೇ ಮನೆ ಕೊಡೋದು, ನಾನು ಬೇರೆಯವ್ರಿಗೆಲ್ಲ ಕೊಡೋಲ್ಲ ಸರ್. ನನಗೆ ಅದು ಒಂದು ಕ್ಲಿಯರಾಗಿ ಮೊನ್ನೆ ರೀಸೆಂಟಾಗಿ ನಾನೊಂದು ಮನೆ ಹುಡುಕ್ತಾಯಿದ್ದೆ, ಬೇರೆ ಕಡೆ ಎಲ್ಲ ಶಿಫ್ಟ್ ಆಗೋಣ, ಈ ಥರ ಈ ಮನೇಲಿ ಈ ಥರ ಪ್ರಾಬ್ಲಮ್ಸ್ ಮಾಡ್ತಾಯಿದ್ದಾರೆ, ಈ ಥರ ಎಲ್ಲ ಟಾರ್ಚರ್ ಕೊಡ್ತಾಯಿದ್ದಾರೆ ಟೆನೆಂಟಿಗೆ ನಮಗೆ ಅಂತ ಅಂದ್ಬಿಟ್ಟು ನಮ್ಮ ಬೇರೆ ಕಡೆ ಮನೆ ಶಿಫ್ಟ್ ಮಾಡೋಣ ಅಂತ ಮನೆ ಹುಡುಕ್ತಾಯಿದ್ದೆ. ಮನೆ ಓನರು ಅವ್ರ ನಂಬರ್ ಹಾಕಿದರೆ ಓಕೆ, ಅವ್ರು ದೊಡ್ಡ ಗುಣ ಅಂತ ಅಂದ್ಕೋಬೇಕು ಅವ್ರದ್ದು. ಅವರು ಸಾಫ್ಟ್ವೇರ್ ಕಂಪ್ನಿಯವ್ರಿಗೆ ಮಾತ್ರ ನಾವು ಮನೆ ಬಾಡಿಗೆ ಕೊಡೋದು ಅಂತಾರೆ, IT ಕಂಪ್ನಿಯವ್ರಿಗೆ ಮಾತ್ರ ಮನೆ ಬಾಡಿಗೆ ಕೊಡ್ತಾರೆ ಅಂತೆ. ಮಿಕ್ಕಿದವರೆಲ್ಲ ಬೆಂಗಳೂರಲ್ಲಿ ಬದುಕ್ತಾ ಇಲ್ವಾ? ಸಾಫ್ಟ್ವೇರ್ ಕಂಪ್ನಿಯವರು ಮಾತ್ರ ಬೆಂಗಳೂರಲ್ಲಿ ಬದುಕ್ತಾ ಇರೋದು. ಸಾಫ್ಟ್ವೇರ್ಗಳೇ ಇಲ್ಲ ಅಂದಿದ್ರೆ ಬೆಂಗಳೂರಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡೋನೇ ಇರ್ತಾಯಿದ್ದ, ಮತ್ತು ಬಿಸ್ನೆಸ್ ಮಾಡೋರು ಮಾತ್ರ ಇರ್ತಾಯಿದ್ರು ಬೆಂಗಳೂರಲ್ಲಿ. ಸಾಫ್ಟ್ವೇರ್ ಕಂಪ್ನಿಗಳೇ ಬಂದಿಲ್ಲ ಅಂದಿದ್ರೆ, ಇನ್ ಕೇಸ್ ಬಂದಿಲ್ಲ ಅಂದಿದ್ರೆ ನಮ್ಮ ಬೆಂಗಳೂರಿಗೆ, ಆವಾಗ ಬೇರೆ ಕಡೆಯಿಂದ ಬಂದ್ಬಿಟ್ಟು ಆಚೆ ಕಡೆಯಿಂದ ಬಂದ್ಬಿಟ್ಟು ಇಲ್ಲೆಲ್ಲಿಂದ ಡೆಲ್ಲಿಯಲ್ಲೋ ಎಲ್ಲೋ ಹೈದ್ರಾಬಾದಲ್ಲೋ ಎಲ್ಲೋ ಸಾಫ್ಟ್ವೇರ್ ಕಂಪ್ನಿ ಇರುತ್ತೆ, ಅಲ್ಲೆಲ್ಲಿಂದ ಏನು ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ಇಲ್ಲಿ ಬೆಂಗಳೂರಿಗೆ ಬರ್ತಾರೆ ಸರ್. ಎಲ್ಲರೂ ಬಾಡಿಗೆ ಕರೆಕ್ಟಾಗೆ ಕೊಟ್ಕೊಂಡು ಹೋಗ್ತಾರೆ, ಯಾರು ಬಾಡಿಗೆ ಕೊಡಲಾರ್ದಂಗೆ, ಯಾರು ಇದು ಮಾಡಲಾರ್ದಂಗೆ ಯಾರು ಇರಲ್ಲ. ಸೊ ಕೊಡೋದ್ರಲ್ಲೂ, ಬಾಡಿಗೆ ಕೊಡೋದ್ರಲ್ಲೂ ಒಂದು 5 ದಿನನೋ ಇಲ್ಲ ಒಂದು 4 ದಿನನೋ ಲೇಟ್ ಆದರೆ ನಿಮ್ಮ ಹತ್ರ ಬಂದು ಹೇಳಿರ್ತಾರಲ್ವ, ಸರ್ ಈ ಥರ ಸ್ವಲ್ಪ ಲೇಟ್ ಆಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಒಂದು 2-3 ಡೇಸ್ ಅಲ್ಲಿ ಕೊಟ್ಬಿಡ್ತೀನಿ, ಒಂದು 5 ಡೇಸ್ ಲೇಟ್ ಆಗ್ಬೋದು ಸರ್, ನಿಮಗೆ ಕೊಟ್ಬಿಡ್ತೀನಿ ಅಂತಂದು ಬಂದು ಹೇಳ್ತಾರಲ್ಲ ಸರ್, ಅವಾಗಲಾದ್ರೂ ನಿಮಗೆ ಕನಿಕರ ಅನ್ನೋದು ಬರಲ್ವ? ಅಟ್ಲೀಸ್ಟ್ ನಾನು ಕೇಳ್ತಾ ಇರೋದು. ನಾವಂತೂ ಏನೋ ಬಂದುಬಿಟ್ಟಿದ್ದೀವಿ, 15 ಇಯರ್ಸ್ ಆಯಿತು. 15 ಇಯರ್ಸಿಂದ ಕೆಲವೊಂದು ಓನರ್ ಸಿಕ್ಕಿದ್ದಾರೆ ಸರ್ ನನಗೂ. ನನಗೆ ಬೆಂಗಳೂರಲ್ಲಿ ಬಂದಾದಮೇಲೆ ಎಲ್ಲರೂ ಮನೆ ಓನರನ್ನ ತಂದೆ ತಾಯಿ ಅಂತಲೇ ಅಂದ್ಕೊಳ್ತಾರೆ. ಬಾಡಿಗೆಯಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಇವರು ನಮ್ಮ ತಂದೆ ತಾಯಿ ಥರನಪ್ಪ, ಒಂದು ಮಾತು ಹೇಳಿದ ತಕ್ಷಣವೇ ಈ ತೊಡವು ಆಗೋಲ್ಲ, ಒಂದು 5 ದಿನ ಬಿಟ್ಬಿಟ್ಟು ಕೊಡ್ತೀನಿ ಅಂತಂದು ಹೇಳಿದ್ದಾರೆ ಬಾಡಿಗೆ ಅಂತಂದು ಅಂದ್ಬಿಟ್ಟು, ಹ್ಞೂ ಸರಿ ಆಯ್ತಪ್ಪ, ಸ್ವಲ್ಪ ಆದಷ್ಟು ನಮಗೂ ಪ್ರಾಬ್ಲಮ್ ಇರುತ್ತೆ, ಸ್ವಲ್ಪ ನೋಡ್ಕೊಂಡು ನಮಗೂ ಕಳಿಸ್ಬಿಡಪ್ಪ ಅಂತಂದೆಲ್ಲ ಹೇಳಿದ್ದಾರೆ. ಬಟ್ ಕೆಲವೊಂದು ಓನರ್ಗಳು ಸೀರಿಯಸ್ಲಿ ಸರ್, ಮನೆ ಬಾಡಿಗೆಗಳು ಇರ್ತಕ್ಕಂಥ ಜನಗಳು ಈಗ 1.5 ತಿಂಗಳು 2 ತಿಂಗಳು ಆಗಿ ಬಂತು ಸರ್. ನನ್ನ ಮನೆ 20,000 ರೆಂಟ್ ಕೊಡ್ತಾಯಿದ್ದೀನಿ, 1,25,000 ಅಡ್ವಾನ್ಸ್ ಕೊಟ್ಟಿದ್ದೀನಿ, 20,000 ತಿಂಗಳಿಗೆ ಬಾಡಿಗೆ ಕಟ್ತಾಯಿದ್ದೀನಿ. ಬಾಡಿಗೆ ಅಷ್ಟು ಜಾಸ್ತಿ ಇದ್ರೂ ನಾವು ಕರೆಕ್ಟಾಗಿ ಕೊಟ್ಕೊಂಡು ಹೋಗ್ತೀವಲ್ವ, ಆ ನಿಯತ್ತಿಗೂ ಬೆಲೆ ಅನ್ನೋದೇ ಇಲ್ವಾ ನಿಮಗೆ ಸರ್? ಅಟ್ಲೀಸ್ಟ್ ನಾನು ಕೇಳ್ಕೊಳ್ತಾ ಇರೋದು, ಇನ್ಮೇಲಾದ್ರೂ ಈ ವಿಡಿಯೋ ನೋಡಿದ್ಮೇಲೂ ಕೆಲವೊಂದು ಜನ ಚೇಂಜ್ ಆಗ್ತಾರೆ ಅಂದುಕೊಂಡು ನಾನು ಮಾಡ್ತಾಯಿದ್ದೀನಿ. ನೋಡಿ ಸರ್, ನೀವು ಆಲೋಚನೆ ಮಾಡಿ. ಹೌದಪ್ಪ, ಯಾರೋ ಹುಡುಗ ಮಾತಾಡಿದ್ದಾನೆ, ಇಷ್ಟು ವರ್ಷ ಆದಮೇಲೆ ಒಂದು ಹುಡುಗ ಮಾತಾಡಿದ್ದಾನೆ, ನಾವೆಲ್ಲ ಈ ಥರ ನಡ್ಕೋಬಾರ್ದು, ಬೆಂಗಳೂರಲ್ಲಿ ಎಲ್ಲೋಲಿಂದನೇ ಬರ್ತಾ ಇರ್ತಾರಲ್ವ ಚಿಕ್ಕ ಕನಸುಗಳನ್ನ ಕಟ್ಕೊಂಡು, ಸೊ ಅವ್ರಿಗೊಂದು ಬೆನಿಫಿಟ್ ಆಗಲಿ, ನಮ್ಮ ನಂಬರ್ನೇ ಹಾಕೋಣ ಟೂಲೆಟ್ ಬೋರ್ಡಲ್ಲಿ, ಬ್ರೋಕರ್ಗೆಲ್ಲ ಏನಕ್ಕೆ? ಅಟ್ಲೀಸ್ಟ್ ಇವರು ಬಾಡಿಗೆ ಕರೆಕ್ಟಾಗಿ ಕೊಟ್ಟಿಲ್ಲ ಅಂದರೆ, ಈ ತಿಂಗಳು ಕೊಟ್ಟಿಲ್ಲ ಅಂದರೆ ನೆಕ್ಸ್ಟ್ ಮಂತ್ 2 ತಿಂಗಳು ಸೇರಿಸ್ಕೊಡ್ತಾರಲ್ವ, 1 ತಿಂಗಳು ಅಡ್ಜಸ್ಟ್ ಮಾಡ್ಕೊಳ್ಳೋಣ.
ಏನಾಗುತ್ತೆ ನಮಗೇನಿರೋದು ಎಲ್ಲರಿಗೂ ಸರ್, ಬೆಂಗಳೂರಲ್ಲಿರೋರಿಗೆಲ್ಲರಿಗೂ ಒಂದೇ ಮನೆ ಏನಿರಲ್ಲ ಸರ್. ಓನರ್ಗಳಿಗೆ 4-5 ಮನೆ ಇರ್ತವೆ, 4-5 ಮನೆಯಿಂದ ಬಾಡಿಗೆ ಬರ್ತಾ ಇರುತ್ತೆ. ಅಟ್ಲೀಸ್ಟ್ ನಾನು ಕೇಳಿದ್ದಕ್ಕೊಂದು ರಿಕ್ವೆಸ್ಟ್ ಸರ್, ಪ್ಲೀಸ್ ಸರ್, ನಿಮ್ಮ ನಂಬರ್ ಹಾಕಿ ಅವ್ರಿಗೂ ಒಂದು ತಿಂಗಳಿಂದ ಏನೋ ಒಂದು ಬಾಡಿಗೆ ಸೇವ್ ಆಯ್ತಂದರೆ, ಸೊ ಅವರು ಏನೋ ಒಂದು ಮನೆಗೆ ರೇಷನ್ನು ಇಲ್ಲ ಅವ್ರ ಮನೆಗೆ ಏನೋ ಊರಲ್ಲಿ ಏನಾದ್ರು ಖರ್ಚಿಗಿಲ್ಲ ಅಂದರೆ ಕಳಿಸ್ಕೊಡ್ತಾರೆ. ಸೊ ಬ್ರೋಕರಿಗೆ ಕೊಟ್ಬಿಟ್ರೆ ಅವ್ರು ಎಲ್ಲೆಲ್ಲಿಂದ ಸರ್ ಹೋಗ್ತಾರೆ. ಅಟ್ಲೀಸ್ಟ್ ನೀವೇ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್, ನನ್ನ ಹಂಬಲ್ ರಿಕ್ವೆಸ್ಟ್ ಅಂದ್ಕೊಳ್ಳಿ, ಏನಾದರೂ ಮಾಡಿ ಸರ್. ನನಗೆ ಸ್ವಲ್ಪ, ನನಗೆ ಅಂತಲ್ಲ, ನನ್ನ ಥರ ಎಷ್ಟೋ ಜನ ಬಂದಿರತಕ್ಕಂಥ ಕನಸುಗಳು ಕಟ್ಕೊಂಡು ಬಂದಿರತಕ್ಕಂಥ ಜನಗಳಿಗೆ ಹೆಲ್ಪ್ ಆಗುತ್ತೆ. ಎಲ್ಲರೂ ಬೆಂಗಳೂರಲ್ಲಿ ಇಂಥ ಓನರ್ ಇದ್ದಾರೆ, ಇಂಥ ನೆಕ್ಸ್ಟು ಅವರು ಬೆಂಗಳೂರು ಬಿಟ್ಬಿಟ್ಟು ಹೋದ್ರೂ ಕೆಲವೊಂದು ಜನ ಅಂತಾರೆ, ನನಗಂತೂ ಒಂದು ಮನೆ ಓನರ್ ಸಿಕ್ಕಿದ್ನಪ್ಪ, ತುಂಬ ಒಳ್ಳೆಯವರು, ಪಾಪ ಅವ್ರು ಏನೇ ಇತ್ತಂದ್ರೂ ಅವ್ರಿಗಿನ್ನೂ ಆಸ್ತಿ ಐಶ್ವರ್ಯ ಎಲ್ಲ ಕೊಟ್ಬಿಟ್ಟು ದೇವ್ರಿಗೆ ಚೆನ್ನಾಗಿ ಕಾಪಾಡಲಿ ಅಂತಂದು ಹೇಳ್ಬಿಟ್ಟು ಬೇಡ್ಕೊಳ್ತಾರೆ ಸರ್ ಕೆಲವೊಂದು ಜನ. ಬಟ್ ಈ ಥರ ನಮ್ಮ ಓನರ್ ಥರ ಮಾಡೋಕ್ಕಂತೂ ಯಾವತ್ತೂ ಹೋಗೋಕ್ಕೆ ಹೋಗ್ಬೇಡಿ ಸರ್. ಯಾಕಂದರೆ ನನಗೆ ಆಗ್ತಾರೆ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ. ನೀವೇನಾದ್ರು ನನ್ನ ಬಗ್ಗೆ, ಬೆಂಗಳೂರಲ್ಲಿರ್ತಕ್ಕಂಥ ಓನರ್ಗಳು ನನ್ನ ಬಗ್ಗೆ ಕೆಟ್ಟದಾಗಿ ತಿಳ್ಕೊಂಡ್ರೂ ಪರವಾಗಿಲ್ವಾ, ಇವನೇನಪ್ಪ ನಮ್ಮನ್ನು ಇಷ್ಟು ಬೇಡ ಅನ್ನೋ ರೀತಿ ಮಾತಾಡ್ತಾ ಇದ್ದಾನೆ ಅಂತಂದೇಳಿ ಅಂತ ತಿಳ್ಕೊಂಡ್ರೂ ಪರವಾಗಿಲ್ಲ. ಯಾಕಂದರೆ 60% ಆಚೆ ಕಡೆಯಿಂದ ಬಂದಿರೋರೇ ಇರೋದು ಸರ್ ಬೆಂಗಳೂರಲ್ಲಿ. ಅವ್ರಿಗೂ ಏನೋ ಒಂದು ನಿಮ್ಮ ಥರ ಒಂದು ಕನಸುಗಳು ಕಟ್ಕೊಂಬಂದಿರ್ತಾರೆ. ಆ ಕನಸುಗಳಿಗೆ ನೆರವಾಗಲಿ, ಆ ಕನಸುಗಳನ್ನ ನನಸು ಮಾಡ್ಕೊಂಡು ಬೆಂಗಳೂರಿಂದ ಖುಷಿಯಾಗಿ ಊರಿಗೆ ಹೋಗ್ತಾ ಬರ್ತಾ ಚೆನ್ನಾಗಿರಲಿ ಅವರು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಹೇಳ್ತಕ್ಕಂಥ ಇದರಲ್ಲಿ ಕೆಲವೊಂದು ರೂಲ್ಸ್ಗಳು ಆಲ್ರೆಡಿ ಗೌರ್ಮೆಂಟು ಅನೌನ್ಸ್ ಮಾಡಿದೆ. ಏನಪ್ಪ ಅಂದರೆ, ನಾರ್ಮಲ್ ಮನೆಗಳಿಗೆ 3 months ಅಡ್ವಾನ್ಸ್ ಪೇ ಮಾಡಬೇಕು ಅಂತೇಳಿ, ಆ್ಯಂಡ್ ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೆ 6 months ರೆಂಟ್ ಪೇ ಮಾಡ್ಬೇಕಂತಂದೇಳಿ. ಇದರಲ್ಲಿ ನಾನೊಂದು ರಿಕ್ವೆಸ್ಟ್ ಏನಂದರೆ, 6 months ರೆಂಟಲ್ಲಿ ಪೇಂಟ್ ಚಾರ್ಜಸ್ಸು ಎಷ್ಟಿರುತ್ತೆ ಬಾಡಿಗೆ ಅಷ್ಟೇ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸರ್ ಪ್ಲೀಸ್. ಎಲ್ಲೋಲಿಂದನೂ ಬಂದಿರ್ತಾರೆ, ಅವ್ರಿಗೂ ನೆಕ್ಸ್ಟ್ ಮನೆ ಮಾಡ್ಕೊಳ್ಬೇಕಾದ್ರೆ ಅವ್ರಿಗೂ ಅಡ್ವಾನ್ಸ್ ಕೊಡಬೇಕಾಗತ್ತೆ. ಸೊ ಅದರಲ್ಲಿ 20,000 ಇತ್ತು ಅಂದರೆ ಒಂದು 15,000, ಎಲ್ಲಾರು 10,000 ಇತ್ತು ಅಂದರೆ ಒಂದು 7,000, ಆ ಥರ 30,000 ಇತ್ತಂದರೆ ಅದರಲ್ಲಿ 25,000 ಆ ಥರ ಹಿಡ್ಕೊಂಡು ಕೊಡಿ. ಯಾಕಂದರೆ ಅವರು ನೆಕ್ಸ್ಟ್ ಟೈಮ್ ಬೇರೆ ಮನೆಗೆ ಹೋಗ್ಬೇಕಂದ್ರೆ ಅಲ್ಲಿನೂ ಸ್ವಲ್ಪ ಇರುತ್ತವಲ್ಲ ಅವ್ರಿಗೂ ಖರ್ಚುಗಳು. ಸೊ ಅದು ಒಂದಕ್ಕೆ ಕಾರಣಕ್ಕೆ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಬೆಂಗಳೂರಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಓನರ್ಗಳಿಗೂ ಇದು ಹಂಬಲ್ ರಿಕ್ವೆಸ್ಟ್ ಅಂದ್ಕೊಳ್ಳಿ. ಸೊ ಅವ್ರಿಗೂ ಒಂದು ಸಪೋರ್ಟಿಬಲಾಗಿ ನೀವು ನಿಂತ್ಕೊಳ್ಳಿ, ನಿಮಗೂ ಒಂದು ಸಪೋರ್ಟಿಬಲಾಗಿ ಅವರು ನಿಂದಿರ್ತಾರೆ ಅಂತಂದು ಹೇಳ್ತಾ ನಾನು ಈ ವಿಡಿಯೋವನ್ನು ಕೊನೆ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಕೆಲವೊಂದು ಜನಗಳಿಗೆ ಎಲ್ಲರಿಗೂ ತಲುಪೋ ರೀತಿ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯೂತ್ ಆಫ್ ಸ್ಟೈಲ್ ಎನ್ನುವ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.